ಆದಾಗಿಂದ ನಮ್ಮ ಹಕ್ಕಿಗೆ ಧೈರ್ಯ ತುಂಬಿದಂಗೆ ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲ ಕೈ ಜೋಡಿಸಿರೋದ್ರಿಂದ ಇವತ್ತು ನಮ್ಮ ಏನು ಹಕ್ಕುಗಳಿದೆ ಅದನ್ನು ಈಸಿಯಾಗಿ ಪಡೆಯೋ ಥರ ಆಗ್ತಾಯಿದೆ. ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಈ ಮೊದಲು ನಾವು ಅತಂತ್ರವಾಗಿದ್ದಾಗ ನಮ್ಗೆ ಏನೇ ರೈಟ್ಸ್ ಇದ್ರು ಅದನ್ನು ಮಿಸ್ಗೈಡ್ ಮಾಡಿ ಬೇರೆ ದಿಕ್ಕಲ್ಲೇ ತೊಳ್ಬಿಟ್ಟಿದ್ರು. ವಿಚಾರ ಎಲ್ಲನೂ ನಾವೇನು ಕೋರ್ಟಲ್ಲಿ ಆಗಿದೆ, ಭೂದಾಸ 88 ಆಗಿದೆ, ಅಥವಾ ನಾವು ಅವತ್ತಿಂದ ಏನು ನಮ್ಮ ಹಿರಿಯರು ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಇಷ್ಟು ಡಾಟಾನ ಅದನ್ನು ಒಂದು ಕ್ರೋಢೀಕರಿಸಿ ಇದೆಲ್ಲ ನ್ಯಾಯಯುತವಾಗಿದೆ ಅಂತ ಪ್ರತಿಯೊಬ್ಬರಿಗೂ ತೋರಿಸಿ ಲೀಗಲಾಗಿ ಇಷ್ಟಿದೆ, ನಮ್ಗೆ ಯಾಕೆ ನ್ಯಾಯ ಸಿಗಬಾರ್ದು ಅಂತ ಹೇಳಿದಾಗ ಇವತ್ತು ಅದನ್ನು ಓದಿದವ್ರು ಯಾರೂ ನಿಮಗೆ ಯಾವತ್ತೋ ಕೆಲಸ ಸಿಗ್ಬೇಕಾಯ್ತು, ನೀವು ಯಾಕೆ ಇಷ್ಟು ಹಾಳು ಮಾಡ್ಕೊಂಡಿದ್ರೆ ಟೀಮು ಅನ್ನೋ ಮಟ್ಟಕ್ಕೆ ಬಂದಿತ್ತು. ಆ ವಿಷಯನ ಆಯ್ತು ಮುಂದೆ ಇಟ್ಟಾಗೂ ಅವರು ಏನು ಮಾತಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಆಯಿತು. ಇಷ್ಟು ದಿನ ತಂದಿದ್ದೀವಿ. ಈಗ ನಾವೆಲ್ಲ ಕೆಲಸ ಮಾಡಿದ್ದೀವಿ, ರೈತರು ಕೆಲಸ ಮಾಡಿದ್ದೀವಿ, ಅವ್ರದ್ದೊಂದು ಆಶೀರ್ವಾದ ಇದೆ. ಈ ಕೆಲಸ ಮಾಡ್ತಾನೆ ತಂದೆ ತಾಯಿ ಸಾಕಿದ್ದೀವಿ, ಅದನ್ನೂ ಒಂದು ಆಶೀರ್ವಾದ ಇದೆ. ಭೂಮಿ ತಾಯಿ ಸೇವೆ ಮಾಡಿದ್ದೀವಿ. ಇದೆಲ್ಲ ಆಶೀರ್ವಾದದಿಂದ ನಮಗೊಂದು ಒಳ್ಳೆಯದಾಗೋ ಹಂತಕ್ಕೆ ಬಂದು ಸೇರ್ಕೊಂಡಿದ್ದೀವಿ. ಇವತ್ತು ಅಧ್ಯಕ್ಷ ಒಳ್ಳೆಯ ಬಂದರೆ ಅನ್ನೋದು ನಮಗೇನು ಉಬ್ಬುಸೋಂಥದ್ದು ಅಂದರೆ ನಮಗೆ ಕೊಡ್ತಾರೆ ಗೌರವ. ನೀವು ಇಟ್ಟರೆ ನಂಬಿಕೆ, ನಾವು ಕೆಲಸ ಮಾಡಲೇಬೇಕು, ಹಗಲು ರಾತ್ರಿ ಕೆಲಸ ಮಾಡಬೇಕು. ಇವತ್ತು ನಾವು 6,000 ಜನ ಕೈ ಕಟ್ಟಾಕ್ಬಿಟ್ಟು ಕುಂಡಿಸಿದೀವಿ. ನಮಗೆ ನಿದ್ದೆ ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಯಾಕೆಂದರೆ ನಮ್ಮ ಮಾತಿಗೆ ಅಷ್ಟು ಬೆಲೆ ಕೊಟ್ಟು ನಾವು ಹೇಳೋ ಕೆಲಸ ನಾವು ಬೇಕಾಗಿದ್ದೆ ಓಡಾಡ್ಕೊಂಡು ತಿಳ್ಕೊಂಡಿದ್ರೆ ಈ ಜೀವನ ಏನನ್ನೋದು ನಮ್ಮ ತಲೆನೂ ದಿನ ಚೆನ್ನಾಗಿ ಈ ಜವಾಬ್ದಾರಿ ನಮ್ಗೆ ಯಾವಾಗ ಕೊಟ್ಟಿದ್ದಾರೋ ಅಷ್ಟು ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ರು. ನಾವು ಸುಮ್ಮನೆ ತಿಳ್ಕೊಳ್ಳೋಕ್ಕಾಗಲ್ಲ. ಈಗ ಎಲ್ಲಿ ಕರೆದ್ರೆ ಅಲ್ಲಿಗೆ ಬರೋ ಥರ ನಾವು ಕೊಟ್ಟರೆ ಕೆಲಸ ಅದು ದುಡ್ಡಿಂದ ಆಗಿರ್ಬೋದು, ಇನ್ನೊಂದಿಂದ ಅಲ್ಲ. ಆ ನಂಬಿಕೆ ಅನ್ನೋದು ಎಷ್ಟು ನೀವು ದುಡ್ಡು ಕೊಟ್ಟರು ಸಿಗಲ್ಲ. ಜೊತೆಗೆ ಇಷ್ಟು ನಂಬಿ ನಮಗಿಂತ ಜವಾಬ್ದಾರಿ ವಹಿಸಿದ್ದೀರಂದರೆ ಅದಕ್ಕೆ ನ್ಯಾಯ ಕೊಟ್ಟೆ ನಾವು ಅದಕ್ಕೆ ಉತ್ತರ ಹೇಳಬೇಕು ಅನ್ನೋದು ನಾವು ಅಂದ್ಕೊಂಡು